ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಪ್ರದೀಪ್ ಈಶ್ವರ್ ನಿನ್ನೆಯಿಂದ ಪಾಪ ಅಡ್ರೆಸ್ಗೆ ಇಲ್ಲ, ಅವರು ಮಾತಾಡ್ತಾನೂ ಇಲ್ಲ, ಮೌನಕ್ಕೆ ಶರಣಾಗಿದ್ದಾರೆ. ಮೈಕ್ ಸಿಕ್ಕರೆ ಸಾಕು ಬಹಳಷ್ಟು ಪುಂಖಾನುಪುಂಖವಾಗಿ ಮಾತನಾಡುವಂಥ ಪ್ರದೀಪ್ ಈಶ್ವರ್ ಅವರು ಸೈಲೆಂಟ್ ಆಗಿದ್ದಾರೆ. ಬಿಕಾಸ್ ಅವ್ರಿಗೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ದು ಇಷ್ಟ ಇಲ್ಲ ಇರಬೇಕು. ಮಾತೆತ್ತಿದ್ರೆ ವಿವಾದಗಳ ಸ್ಟೇಟ್ಮೆಂಟ್ ಕೊಡುವಂಥವ್ರು ಪ್ರದೀಪ್ ಈಶ್ವರ್. ಹಾಗಂತ ಅವ್ರಿಗೇನು ವ್ಯಕ್ತಿತ್ವ ಇಲ್ಲ ಅಂತಲ್ಲ, ಅವರು ಪರಿಶ್ರಮದ ಮೂಲಕ ಬಹಳಷ್ಟು ವಿದ್ಯಾರ್ಥಿಗಳಿಗೆ ದಾರಿದೀಪ ಆಗಿದ್ದಾರೆ. ಸ್ವಂತ ಪರಿಶ್ರಮದಿಂದ ಇವತ್ತು ಒಬ್ಬ MLA ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಒಬ್ಬ ಮಂತ್ರಿ ಆದರೂ ಕೂಡ ಒಳ್ಳೆ ಕೆಲಸ ಮಾಡಬಹುದು, ಇಲ್ಲ ಅಂತಲ್ಲ. ಮಾತಾಡ್ತಾರೆ ಅಂತ ಮಾತ್ರಕ್ಕೆ ಕೆಲಸ ಮಾಡಲ್ಲ ಅಂತಲ್ಲ. ಯಾಕೆಂದ್ರೆ ಅವ್ರ ಕೆಲಸ ಮಾತಾಡಿದೆ, ಪರಿಶ್ರಮವನ್ನು ಕಟ್ಟಿ ತಾನು ಮಠದಲ್ಲಿ ಬೆಳೆದು ಇವತ್ತು ಒಬ್ಬ MLA ಆಗುವಷ್ಟು ಒಂದು ತನ್ನನ್ನು ತಾನು ಸಕ್ಸಸ್ ಮಾಡಿ ತೋರಿಸ್ತಾರೆ ಅಂದರೆ, ಯಾವುದಾದರೂ ಖಾತೆ ಕೊಟ್ಟರೆ ಅದನ್ನು ಸಕ್ಸಸ್ ಮಾಡಬಹುದು. ಜಸ್ಟ್ ಬಾಯಿಗೆ ಒಂದು ಸ್ವಲ್ಪ ಬೀಗ ಹಾಕ್ಕೊಂಡ್ರೆ ಇನ್ನೂ ಬೆಟರ್.